ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ನೋಡೋಣ. ಮತ್ತು ಪ್ರೇಮ ಕಾವ್ಯದಲ್ಲಿ ಪ್ರೇಮ ಹೆಂಗೋ ಅವರು ಸಾಮಾನು ತಂದ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಇರ್ತಾರೆ. ಆದರೆ ಅವ್ರ ಅಮ್ಮ ಹೋಗ್ಬಿಟ್ಟು, ಏನು ನಾವು ಸತ್ತಿದ್ದೀವೇನೆ, ನಮ್ಮ ಮನೆಗೆ ಹೇಳ್ಬಾರ್ದ ಪ್ರೇಮ ಈ ಥರ ಆಗಿದೆ ಅಂತೇಳಿ, ನಾವೆಲ್ಲ ಅಪ್ಪ ಅಮ್ಮ ಇಲ್ವಾ ನಿನಗೆ, ನೀನು ಯಾಕೆ ಹೀಗೆಲ್ಲ ಬಂದು ಇಲ್ಲಿದೆಯಾ, ಇಂಥ ಮನೆಯಲ್ಲಿದೆಯಾ ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ತಾಳೆ. ಆವಾಗ ಅವಳಿಗೆ ಇಲ್ಲಮ್ಮ, ಯಾಕೆ ಅಪ್ಪಂಗೆ ಇಷ್ಟ ಇಲ್ಲಲ್ಲ ಅದಕ್ಕೆ ಬೇಡ ಅಂತೇಳಿ ಅಂತ, ಅಪ್ಪಗೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಹಿಂಗಿರ್ತಾರ ಯಾರಾದರೂ ಅಂತ ಹೇಳ್ತಾಳೆ. ಈ ಕಡೆ ಬಂದು ಕಾವ್ಯನಿಗೆ ಲೆಕ್ಚರರು ಕೈ ಮುಟ್ತಾ ಅಂತ ಹೇಳ್ಬಿಟ್ಟು ಬಂದು, ಏನಪ್ಪ ಮನುಷ್ಯ ಮ್ಯಾನೇಸೇ ಇಲ್ಲ, ಕೈ ಮುಟ್ಟುತ್ತಾನೆ, ಅವ್ನು ಸರಿ ಇಲ್ಲ ಲೆಕ್ಚರರು ಅಂತ ಹೇಳಿದಾಗ ಸೆಕ್ಯೂರಿಟಿ ತಾತಗೆ ಸಿಟ್ಟು ಬಂದ್ಬಿಡುತ್ತೆ. ಯಾರವನು ಅಂತ ಹೇಳ್ಬಿಟ್ಟು ಅವನಿಗೆ ಕಲಿಸ್ತಾರೆ, ಅವನಿಗೆ ಕೈ ಹೋಗುತ್ತೆ, ನಾಳೆ ದೇವರು ಶಾಪ ಹಾಕ್ತಾನೆ ಅಂತ ಹೇಳ್ತಾನೆ. ಈ ಕಡೆ ಬಂದು ಪ್ರೇಮನಮ್ಮ ಬಂದು ಗೋಳಾಡ್ತಾಳೆ. ಹಿಂಗೆ ಪ್ರೇಮ, ನೀನು ನಮ್ಮನ್ನೆಲ್ಲ ಮರ್ತು ಬಿಟ್ಟು ಈ ಥರ ಕೂತ್ಬಿಟ್ಟಿದೆಯಲ್ಲ, ನಿನಗೇನು ಬುದ್ಧಿ ಇಲ್ವಾ, ನೀನು ಬರಬಾರ್ದ ನಮ್ಮ ಮನೆಗೆ, ಗಂಡನ ಕರ್ಕೊಂಡು ಅಳಿಯಂದಿರೆ ಬನ್ನಿ ಮನೆಗೆ ಹೋಗೋಣ ಅಂತ ಕರೀತಾಳೆ. ಅದಕ್ಕೆ ಇಲ್ಲ ಅತ್ತೆ, ನಾವು ಇಲ್ಲಿದ್ದೀವಿ ಆರಾಮಾಗಿ, ನೀವು ಹೋಗಿ, ಮಾವಂಗ ಬೆಲ್ಲ ಇಷ್ಟ ಆಗಲ್ಲ ಹೋಗಿ ಅಂತ ಹೇಳ್ತಾನೆ. ಆದರೆ ಅವಳು ಕೇಳೋದೇ ಇಲ್ಲ. ಇಲ್ಲ ಬನ್ನಿ ಅಂತೇಳಿ ಅಳಿಯನ ಕಾಲಿಟ್ಕೊಳಕ್ಕೆ ಹೋಯ್ತಾಳೆ. ಅತ್ತೆ ಏನತ್ತೆ ನೀವು ಹಿಂಗೆಲ್ಲ ಮಾಡ್ತೀರಾ, ಬೇಡ ಬೇಡ ಅಂತ ಹೇಳ್ಬಿಟ್ಟು ಬರ್ತೀವಿ ಬಿಡಿ ಅಂತೇಳಿ ಅವನೇನೆ ರಾಮನೇ ಡಿಸಿಷನ್ ತಗೊಂಡು ಪ್ರೇಮನ್ನು ಕರ್ಕೊಂಡು, ಆಯಿತು ಬರ್ತೀವಿ ಅತ್ತೆ ಅಂತೇಳಿ ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಇಬ್ಬರೂ, ಬನ್ನಿ ನನ್ನ ಜೊತೆ ಅಂತ. ಅಪ್ಪಗೆ ಹೇಳಿದೀಯ ಅಮ್ಮ ಅಂತ ಪ್ರೇಮ ಕೇಳ್ತಾಳೆ. ಇಲ್ಲ ಹೇಳಿಲ್ಲ, ಅಪ್ಪಂಗೆ ಹೇಳಿಲ್ಲ, ನನಗೆ ಗೊತ್ತಾಯಿತು, ನಾನು ಬಂದೆ ಅಂತ ಹೇಳ್ತಾಳೆ. ಅಪ್ಪ ಒಪ್ಪಲ್ಲಮ್ಮ ಅಂದಾಗ, ಏನಾಗಲ್ಲ ಬಾ ನಾನು ಹೇಳ್ತೀನಿ ಅಂತೇಳಿ ಜೊತೆ 3 ಜನನೂ ಹೋಗ್ತಾರೆ. ಹೋಗಿ ಬಾಗಿಲಲ್ಲಿ ನಿಂತಿದ್ದಾಗ ಈ ಕಡೆ ಬಂದು ಪ್ರೇಮ ಆಸೆ ಕಣ್ಣಿನಿಂದ ಮನೆ ಬಾಗಿಲು ಹತ್ತುತ್ತಾ ಇರ್ತಾಳೆ. ಆವಾಗ ಹತ್ಕೊಂಡು ಆ ಕಡೆ ಈ ಕಡೆ ಅಪ್ಪ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾಳೆ. ಅಪ್ಪ ರೂಮಿಂದ ಬಂದು ಅವರಮ್ಮ ಆರತಿ ತೊಗೊಂಬರ್ತೀನಿ ಇರಿ, ಇಲ್ಲೇ ನಿಂತಿರಿ ಅಂತ ಹೇಳಿ ಹೋಗ್ತಾಳೆ. ಆರತಿ ತಗೊಬರೋಷ್ಟ್ರೊಳಗೆ ಅವರಪ್ಪ ಯಾರ್ಯಾರನ್ನೋ ಬೀದಿಲಿ ಬಿದ್ದವ್ರಿಗೆಲ್ಲ ಆರತಿ ಮಾಡಿ ಒಳಗೆ ಕರ್ಕೊಳಕ್ಕೆ ಇದೇನು ಧರ್ಮಛತ್ರನ, ಕಳಿಸೋವ್ರನ್ನ ಇಲ್ಲಿ ಬರ್ಕೂಡ್ದವರು ಅಂತ ಹೇಳ್ತಾನೆ. ಆಮೇಲೆ ರಾಮು ಕೂಡ ನೋಡ್ತಾ ಇರ್ತಾನೆ. ಅವನಿಗೂ ಬೇಜಾರಾಗುತ್ತೆ. ಸರಿ ಏನು ಮಾಡೋಕ್ಕಾಗಲ್ಲ, ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿರ್ತಾರೆ. ಆದರೆ ರಾಮುಂಗೆ ಅತ್ತೆ ಬನ್ನಿ ಅಳಿಯಂದಿರೆ, ಬನ್ನಿ ಅಳಿಯಂದಿರೆ ಅಂತೇಳಿ ಹಿಂಸೆ ಮಾಡಿ ಕರ್ಕೊಂಡೋಗಿದ್ದು. ಆದರೆ ಅಲ್ಲೋದ್ರೆ ರಾಮುಗೆ ಈ ಥರ ಅವ್ರ ಮಾವ ಹೇಳ್ತಾನೆ. ಅದು ತುಂಬಾ ಇರಿಟೇಷನ್ ಆಗುತ್ತೆ. ಈ ಮುರ್ಕುಲ್ ಮನೇಲಿ ಇರಬೇಕಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕರ್ಕೊಂಡೋಗಿರ್ತಾಳೆ. ಆದರೆ ಅಲ್ಲಿ ಅವಮಾನ ಆಗಿದ್ದು ಇನ್ನೂ ಹೆಚ್ಚಾಗುತ್ತೆ. ತುಂಬಾ ಬೇಜಾರಾಗುತ್ತೆ. ಈ ಕಡೆ ಬಂದು ಕಾವ್ಯನ ಫ್ರೆಂಡು ಕಾಲೇಜಿಂದ ಬರ್ತಾ ಇರ್ತಾರೆ. ಆವಾಗ ಈ ಲೆಕ್ಚರರು ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡು ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇರ್ತಾನೆ. ಏನೇ ಇದು, ನಿನ್ನೆ ನಿನ್ನ ಕೈ ಹಿಡ್ದವ್ನ ಕೈಯೇ ಇಲ್ವಲ್ಲೇ, ಕೈಯನ್ನೇ ದೇವ್ರು ತಗೋಬಿಟ್ಟಿದ್ದಾನಲ್ಲೇ, ನಾನು ದೇವ್ರಿಗೆ ಹೇಳಿದ್ದೆ, ಶಾಪ ಹಾಕಿದ್ದೆ, ನೋಡಿ ದೇವರೇ ತಗೋಬಿಟ್ಟಿದ್ದಾನೆ ಕಾವ್ಯ ಅಂತ. ಹೌದಲ್ವೇನೆ, ಈ ಕೈಯೇ ಇಲ್ವಲ್ಲೇ ಅಂತ, ಯಾರು ಮಾಡಿರ್ಬೋದು ಇದನ್ನೆಲ್ಲ ಅಂತ, ಯಾರು ಅಂತ ಗೊತ್ತಾಗ್ತಿಲ್ಲ ಕಣೆ, ನೋಡೇ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಈ ತಾತಪ್ಪನ ವೇಷ ಹಾಕ್ಕೊಂಡಿರೋ ಅಂತ ಕಾವ್ಯನ ಗಂಡ, ನೋಡಿ ಮೇಡಮರೇ, ನಿಮ್ಮ ಕೈ ಮುಟ್ಟಿದಾನಲ್ವ, ಅವ್ನ ಕೈಯನ್ನೇ ಕಟ್ ಮಾಡಿಬಿಡ್ತೀನಿ, ಹಂಗೆ ಮಾಡ್ತೀನಿ, ಕಟ್ಟಾಗುತ್ತೆ, ದೇವ್ರ ಶಾಪ ಹಾಕುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕತೆ ಕಟ್ಟಿ ಹೇಳಿರ್ತಾನೆ. ಹೋಗ್ಬಿಟ್ಟು ಇವನೇನೆ ರೂಮಿಗೆ ಕುಡ್ಕೊಂಡು ಚೆನ್ನಾಗಿ ತದಕಿ ಅವ್ನ ಕೈ ಮುರಿದು ಹಾಕಿರ್ತಾನೆ. ಈ ಕಡೆ ಬಂದು ಆರತಿ ತಗೊಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳ. ಅವರಪ್ಪ ಅಲ್ಲಿ ಬಿಡೋದಿಲ್ವಾ ತಗೊಂಬರೋಕ್ಕೆ. ತುಂಬಾ ಬೇಜಾರಾಗುತ್ತೆ. ಇಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಸೂಟ್ ಕೇಸೆಲ್ಲ ಇಟ್ಕೊಂಡು. ಪಾಪ ಪ್ರೇಮಂಗೆ ಭಾಳ ಕಷ್ಟನೇ. ಮತ್ತು ಯಥಾ ಪ್ರಕಾರ ಅದೇ ಹಳೆ ಮನೆಗೆ ಪಾಳು ಬಂಗ್ಲೆಗೆ ಹೋಗ್ಬೇಕಲ್ವ, ಏನೋ ಅಮ್ಮನ ಮನೇಲಿ ಆರಾಮಾಗಿರ್ಬೋದು ಅಂತ ಅವಳು ಆಸೆಪಟ್ಟು, ಸರಿ ಅಮ್ಮ ಬರ್ತೀವಿ ಅಂತ ಬಂದಳು. ಅಪ್ಪಂಗೆ ಏನಂಗೆ ಹೇಳ್ಕೊತೀನಿ ನಾನು, ಬಾ ಅಂತ ಕರೆದಿದ್ದಕ್ಕೆ ಬಂದರು. ಆದರೆ ಇಲ್ಲಿ ಬಂದರೆ ಅಪ್ಪನೇ ಅವಮಾನ ಮಾಡಿದಾಗ ಇನ್ನೂ ಬೇಜಾರಾಗ್ಬಿಡುತ್ತೆ. ಸರಿ ಅಪ್ಪ ಆಯಿತು ಅಂತ ಹೇಳ್ಬಿಟ್ಟು, ಅಪ್ಪ ಹಿಂಗೆ ಅಂತವ್ರೆ ರಾಮು, ಏನು ಮಾಡೋದು ಅಂತ ಅವಳು ಮುಖ ನೋಡ್ಕೊಳ್ತಾರೆ. ಆವಾಗ
ಏನೂ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಸುಮ್ಮನೆ ನಿಂತಿರ್ತಾರೆ. ಆರತಿ ಬರಲ್ಲ, ಆರತಿ ಬೆಳಗಲ್ಲ, ಒಳಗೆ ಕರ್ಕೊಳ್ಳಲ್ಲ, ಬಾಗಿಲಲ್ಲೇ ನಿಂತಿರ್ತಾರೆ. ಆಮೇಲೆ ಆ, ಅದಾಗಿತ್ತು. ಅದಾದಮೇಲೆ ಈ ಕಡೆ ಬಂದು ಅವನು ಅವಾಜ್ ಆಗ್ತಾನೆ ಅವರಪ್ಪ, ಯಾವ ಮುಖ ಬಿಟ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅವಳು, ಅವಳನ್ನ ಕಳಿಸು ಫಸ್ಟು, ಅವಳಷ್ಟು ಸುಳ್ಳು ಹೇಳಿ ನಮಗೆಲ್ಲ ಯಾಮಾರಿಸಿ ಈ ಥರ ಮಾಡಿದವಳು ನನ್ನ ಮಾನ ಮರ್ಯಾದೆ ಕಳೆದಿದ್ದಾಳೆ, ಅವಳು ನನ್ನ ಮನೆ ಬಾಗಿಲಿಗೆ ಕೂಡ್ದು ಅಂತ ಹೇಳ್ತಾಳೆ. ಹಂಗಲ್ಲ ರೀ ಅದು, ಪಾಪ ಅಲ್ಲೂ ಆಚೆ ಹಾಕ್ಬಿಟ್ಟಿದ್ದಾರೆ, ಎಲ್ಲೋಗ್ತಾರೆ ಅವರು, ಎಲ್ಲಾರ ಹೋಗಿ ಸಾಯ್ಲಿ, ಇಲ್ಲಿ ಕೂಡ್ದು ಅಂತ ಹೇಳ್ಬಿಡ್ತಾಳೆ. ಆವಾಗ ಭಾಳ ಬೇಜಾರಾಗುತ್ತೆ ಪ್ರೇಮಂಗೆ. ಈ ಕಡೆ ಬಂದು ಲೆಕ್ಚರರ್ ಹೇಳ್ತಾನೆ, ಅವಳು ಚೆನ್ನಾಗೇ ಬರೆದಿರ್ತಾಳೆ, ಮಾರ್ಕ್ಸು ಚೆನ್ನಾಗೇ ಬಂದಿರುತ್ತೆ ಕಾವ್ಯಂದು, ಆದರೆ ಇವನು ಮಾರ್ಕ್ಸ್ ಕೊಡೋದ್ರಿಂದ ಫೇಲ್ ಮಾಡ್ತಾನೆ. ನೀನೇನು ಬರೆದಿಲ್ಲ, ನಿನ್ನ ಫೇಲ್ ಆಗಿದೆಯಾ ಹೋಗು ಅಂತ ಹೇಳ್ಬಿಡ್ತಾನೆ. ಅದು ಇನ್ನೂ ಬೇಜಾರಾಗುತ್ತೆ ಕಾವ್ಯಂಗೆ. ಇದೇ ಇಂಟೆನ್ಷನ್ ಇಟ್ಕೊಂಡು ಈ ಥರ ಮಾಡಿದ್ದಾನೆ ಅಂತೇಳ್ಬಿಟ್ಟು ಈ ವಿಷಯನೂ ಕೂಡ ತಾತಪ್ಪನ ವೇಷ ಹಾಕ್ಕೊಂಡಿರೋ ಅಂಥ ಕಾವ್ಯನ ಗಂಡು ಗೊತ್ತಾಗುತ್ತೆ. ಅವನು ಮತ್ತೆ ರೂಮಿಗೆ ಕೂಡ್ಕೊಂಡು ಚೆನ್ನಾಗಿ ತದ್ಕೋಕ್ಕೆ ರೆಡಿಯಾಗಿದ್ದಾನೆ. ಮಾರ್ಕ್ಸ್ ಕೊಡೋಕ್ಕೆ ನೀನು ಯಾರು, ಅವಳು ಬರೆದಿದ್ದಾರೆ ಅಲ್ವಾ, ಅವ್ರು ಬರೆದ ಮೇಲೆ ಅವ್ರಿಗೆ ಮಾರ್ಕ್ಸ್ ಕೊಡಬೇಕು, ನೀನು ಹೆಂಗೆ ಮಾರ್ಕ್ಸ್ ಕೊಡಲ್ಲ ಅಂತೀಯ, ನೀನು ಯಾರು ಮಾರ್ಕ್ಸ್ ಕೊಡೋಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಷ್ಟು ಹೆಣ್ಮಕ್ಳ ಜೊತೆ ಈ ಥರ ಆಟ ಆಡಿ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡೋದು ಅಲ್ದಲ್ಲೇ ಅವ್ರ ಮಾರ್ಕ್ಸನ್ನೆಲ್ಲ ಕಿತ್ಕೊಂಡು ಪಾಪ ಅವ್ರ ಲೈಫನ್ನೇ ಹಾಳು ಮಾಡಾಕ್ತೀಯ ಅಂತೇಳಿ ಬೈಕೊಂಡು ಅವನಿಗೆ ಚೆನ್ನಾಗಿ ತದಕ್ತಾನೆ. ನಾಳಿನ ಎಪಿಸೋಡಲ್ಲಿ ಅದು ಬರುತ್ತೆ. ಆವಾಗ ಏನು ಸ್ಟೋರಿ ಅಂತ ಮುಂದೆ ತೊಗೊಂಡು ಬರ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.